ನರ್ಸ್, ಇವ್ರಿಗೆ ಯಾವ ಪ್ರಾಬ್ಲಮ್ ಇಲ್ಲ, ಇವಾಗ ಡಿಸ್ಚಾರ್ಜ್ ಮಾಡ್ಬೋದು. ಆಯ್ತು ಡಾಕ್ಟರ್. ನಿಮ್ಮನ್ನು ಡಿಸ್ಚಾರ್ಜ್ ಮಾಡಕ್ಕೆ ಏರ್ಪಾಟ್ ಮಾಡಿ ಬರ್ತೀನಿ. ಅಯ್ಯೋ, ಇವಳು ಇಲ್ಲಿಗೆ ಬಂದಿದ್ದಾಳೆ, ನನಗೋಸ್ಕರನೇ ಬಂದಿದ್ದಾಳ. ಇವಳು ಕಣ್ಣಿಗೆ ಮಾತ್ರ ಕಾಣಿಸ್ಕೋಬಾರ್ದು. ಹಲೋ, ಯಾರು ನೀವು? ಶಕುಂತಲಮ್ಮ ಅವರೆಲ್ಲಿ? ಅಂದ್ರೆ ಶಕುಂತಲಾ ಈ ರೂಮಲ್ಲೇ ಇದ್ದಾಳ? ಹಾಗಾದ್ರೆ ನಾನು ನೋಡಿ ಓಡ್ ಹೋದ್ಲಾ? ಓಡ್ ಹೋಗೋದು ಅಂದ್ರೆ ಏನು? ಅಂದ್ರೆ ಆಚೆ ಹೋದ್ಲು ಅನ್ನೋಕೆ ಹಾಗೆ ಹೇಳ್ದೆ ಅಷ್ಟೇ. ಆ ರಿಪೋರ್ಟ್ ಕೊಡಿಲಿ. ಹಾಗೆ ಯಾರಿಗ್ ಬೇಕೋ ಅವ್ರು ಕೊಡಕ್ಕಾಗಲ್ಲ. ಇಲ್ಲಿ ನೋಡು, ಒಳ್ಳೆ ರೀತಿಲಿ ಕೊಟ್ರೆ ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಇಲ್ಲ ಅಂದ್ರೆ. ಏನ್ ಹೆದರ್ಸ್ತಾ ಇದ್ದೀರಾ? ಇರಿ, ಪೊಲೀಸರಿಗೆ ಫೋನ್ ಮಾಡ್ತೀನಿ. ರಿಪೋರ್ಟ್ ಕೇಳಿದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ಅಂತ್ಯಾ? ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಮರ್ಯಾದೆಯಾಗಿ ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ಪೊಲೀಸ್ ಆಫೀಸರ್ ಶೌರ್ಯ ಅವರು ನಂಗೆ ಚೆನ್ನಾಗಿ ಗೊತ್ತು, ಅವರು ಕಾಲ್ ಮಾಡಿ ಹೇಳ್ತೀನಿ. ಅಲ್ಲಿ ಆ ಕಲ್ಯಾಣಿ, ಇಲ್ಲಿ ಅವಳ ಗಂಡ, ಎಲ್ಲಿ ಹೋದ್ರು ಇವ್ರ ಕಾಟ ಮಾತ್ರ ತಪ್ತಾ ಇಲ್ಲ. ಹಲೋ ಹಲೋ ಅಮ್ಮ. ಅಮ್ಮ, ಹಲೋ ಅಮ್ಮ. ಹಲೋ ಹಲೋ ಅಮ್ಮ, ಹೇಗಿದ್ದೀಯಾ? ಹಲೋ ಅಮ್ಮ, ಹಾಸ್ಪಿಟಲ್ ಬಿಲ್ ಪೂರ್ತಿ ಕಟ್ಟಿದ್ದೀನಿ. ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಡಿಸ್ಚಾರ್ಜ್ ಮಾಡಿದ್ರಾ? ಹಾ, ಮಾಡಿದ್ರು. ಹಲೋ ಅಮ್ಮ, ಆ ಮೀನಾಕ್ಷಮ್ಮ ನನ್ನನ್ನು ಹಿಂಬಾಲಿಸ್ತಿದ್ದಾಳೆ. ಹಲೋ ಸರಿಯಾಗಿ ಕೇಳಿಸ್ತಿಲ್ಲಮ್ಮ, ಎಲ್ಲಿದ್ಯಾ? ನಿನಗೆ ಸಿಗ್ನಲ್ ಸಿಗ್ತಿಲ್ವಾ? ಹಲೋ ಅಮ್ಮ. ಹಲೋ ಹಲೋ ಅಮ್ಮ. ಅಯ್ಯೋ ಆಫೀಸರ್. ಏನ್ ಮೇಡಮ್, ಇಷ್ಟ ಅಂದವಾಗಿ ತಯಾರಾಗಿದ್ದೀರಾ? ನನ್ನ ನೋಡ್ದೆ ಹಾಗೆ ಹೊರಟೋಗ್ತಾ ಇದ್ದೀರಾ? ಅಯ್ಯೋ ಜಾಗ ಬಿಡಿ ಆಫೀಸರ್. ಇಷ್ಟು ಮುದ್ದ ಕಾಣ್ತಿದ್ರೆ ಹೇಗ್ ಬಿಟ್ಬಿಡೋಕ್ಕಾಗತ್ತೆ ಹೇಳು? ಹಲೋ ಕಲಾವತಿ, ಇಲ್ಲೇನ್ ಮಾಡ್ತಿದ್ಯಾ? ನಮ್ಮ ಅಜ್ಜಿಗೆ ನನ್ನ ನೋಡ್ಬೇಕು ಅನ್ಸಿ ಕಾಲ್ ಮಾಡಿದ್ರು, ಬಟ್ ಸಿಗ್ನಲ್ ಇಲ್ದೆ ವಿಡಿಯೋ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಓ ಹೌದಾ? ಸರಿ ಕಲಾ. ವರಲಕ್ಷ್ಮಿ ವ್ರತ ಅಂದ್ರೆ ಸಾಂಪ್ರದಾಯಿಕವಾಗಿ ನಡಿಬೇಕು. ನೀನ್ ಹೀಗೆ ಮಾಡರ್ನ್ ಡ್ರೆಸ್ ಹಾಕೋಬಾರ್ದು. ಮೊನ್ನೆ ಅಜ್ಜಿ ಕೊಟ್ಟಿರೋ ಸೀರೆ ಉಟ್ಕೋ, ತುಂಬಾ ಅಂದವಾಗಿ ಕಾಣಿಸ್ತೀಯ. ಅಂದ್ರೆ ನಾನ್ ಸೀರೆ ಉಟ್ಕೊಂಡ್ರೆ ನಿನಗೆ ಇಷ್ಟ ಆಗ್ತೀನ ಭಾವ? ನನಗಲ್ಲ, ಯಾರಿಗಾದ್ರೂ ಇಷ್ಟ ಆಗತ್ತೆ. ಸೀರೆ ಅಂದ್ರೆ ಅದು ನಮ್ ಗೌರವ. ಓಕೆ ಭಾವ, ನೀನ್ ಹೇಳ್ದೆ ಅಲ್ವಾ, ಉಟ್ಕೊಳ್ತೀನಿ. ಹೋಗು. ಏನಿದು? ನಾನಿರುವಾಗ ನನ್ ಮುಂದೆನೆ? ನಾನೇನ್ ಮಾಡ್ದೆ? ನನ್ ಗಂಡ ಅವ್ರ ಅಮ್ಮನ್ನ ಗೆಲ್ಲಿಸ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ.
ಈ ತರ ನನ್ ಮುಂದೆ ಬೇರೆಯವ್ರನ್ನ ಹೊಗಳೋದು, ಅವ್ರು ನನ್ನ ನೋಡಿ ಬೇಕು ಅಂತ ರೇಗ್ಸೋ ಹಾಗೆ ಮಾಡೋದು ಕರೆಕ್ಟ್ ಅಲ್ಲ. ನಿನ್ ಡೌಟ್ ನನಗೆ ಅರ್ಥ ಆಯ್ತು ಬಿಡು. ಈ ಕಣ್ಣಿಗೆ ನಿನಗಿಂತ ಅಂದವಾಗಿರೋರು ಯಾರೂ ಕಾಣಿಸಲ್ಲ. ಈ ಹೃದಯದಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಅಂದವಾದ ಈ ಮುಖದ ಮೇಲೆ ಆ ಕೋಪ ಚೆನ್ನಾಗಿ ಕಾಣಿಸ್ತಿಲ್ಲ. ನೋಡು ಎಷ್ಟು ಅಂದವಾಗಿದೆಯಾ ಅಂತ. ನನ್ನ ದೃಷ್ಟಿನೇ ತಾಗೋ ಥರ ಇದೆ. ಅಮ್ಮ ಯಾಕೆ ಕಾಲ್ ಮಾಡಿದ್ಲು? ಏನೋ ಹೇಳ್ಬೇಕು ಅನ್ಕೊಂಡಿದ್ಲು, ಸರಿಯಾಗಿ ಅರ್ಥ ಆಗ್ಲಿಲ್ಲ. ಈ ಕಲ್ಯಾಣಿ ಏನೋ ಡಿಟೆಕ್ಟಿವ್ ಹಾಕಿ ನಾನು ಫಾಲೋ ಮಾಡ್ತಿದ್ದಾಳೆ. ಬೇಗ ಏನೋ ಒಂದ್ ಮಾಡ್ಬೇಕು. ಅಮ್ಮ, ನಿಮ್ಗೆ ಯಾಕಮ್ಮ ಕಷ್ಟ? ನಾನಿನ್ ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ ಬಿಡಪ್ಪ, ಇದನ್ನ ತಗೊಂಡು ಹೋಗಿ ಅಲ್ಲಿ ಎಲ್ರಿಗೂ ಕೊಡು. ವ್ರತ ಸ್ಟಾರ್ಟ್ ಆಗಿ ಅದು ಮುಗಿಯೋವರೆಗೂ ಯಾರು ಏನು ತಿನ್ನೋಕ್ಕಾಗಲ್ಲ. ಹಾಗೇನು ತಿಂದೆ ಹೋದ್ರೆ ಒಂಥರ ಸುಸ್ತಾಗುತ್ತಲ್ವಾ? ಜ್ಯೂಸ್ ಆದ್ರೂ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ. ಸರಿನಮ್ಮ. ಯಜಮಾನ್ರೆ, ಜ್ಯೂಸ್ ತಗೊಳ್ಳಿ. ಅಮ್ಮ, ಜ್ಯೂಸು. ಥ್ಯಾಂಕ್ ಯು ಬಾಲಾಜಿ. ಅಮ್ಮರೇ, ಜ್ಯೂಸ್. ಅಮ್ಮ. ಏನು ನೀನೇ ಕಲ್ಸ್ಕೊಂಡ್ ಬಂದ್ಯಾ? ಇಲ್ಲಮ್ಮ, ಅನುಪಮ ಅಮ್ಮ ಅವರು ಎಲ್ರಿಗೂ ಕೊಡು ಅಂತ ಹೇಳಿದ್ರು. ಮಧ್ಯಾಹ್ನದವರೆಗೂ ಏನು ತಿನ್ಬಾರ್ದಂತಲ್ಲ, ಸ್ವಲ್ಪ ಈ ಜ್ಯೂಸ್ ಆದ್ರೂ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಳ್ಸೋರೆ. ತಗೊಳ್ಳಿ ಅಮ್ಮ. ಹೀಗ್ ಮಾಡಿನೇ ಅಲ್ವಾ ನಮ್ಮ ಅಮ್ಮನ ಹತ್ರ ತುಂಬಾ ಒಳ್ಳೆವಳು ಅಂತ ಅನ್ನಿಸ್ಕೊಳ್ಳೋದು. ಯಜಮಾನ್ರೆ, ಜ್ಯೂಸ್ ತಗೊಳ್ಳಿ. ತಗೊಳ್ಳಿ ಯಜಮಾನ್ರೆ. ಕ್ಷಮಿಸಿ ಅಮ್ಮರೇ. ಯು ಇಡಿಯಟ್! ನೋಡ್ಕೊಂಡ್ ಬರೋಕ್ಕಾಗಲ್ವಾ? ಹೇಯ್, ಬಾಲಾಜಿಗೆ ಹೊಡಿತ್ಯಾ ನಿನ್ನ? ಕಲ್ಯಾಣಿ, ಸ್ವಲ್ಪ ಇರು. ಬಾಲಾಜಿನ ಯಾಕೆ ಹೊಡೆದೆ ಕಲಾವತಿ? ಏನ್ ತಪ್ಪು ಮಾಡ್ದ ಅಂತ ಹೊಡೆದೆ ನೀನು? ಕಾಣಿಸ್ತಿಲ್ವಾ? ಹೊಸ ಸೀರೆ ಮೇಲೆ ಜ್ಯೂಸ್ ಚಲ್ದ. ಅದಕ್ಕೆ ಕೆನ್ನೆಗೆ ಹೊಡಿತ್ಯಾ? ಅವನು ಇವನು ಅಂತೀಯಾ? ಕೆಲಸದವ್ರನ್ನ ಅವನು ಇವನು ಅಂದೆ, ಇನ್ನೇನ್ ಸರ್ ಅಂತ ಕರೀಲಾ? ಕಲಾವತಿ, ಏನ್ ನೀನ್ ಮಾಡ್ತಿರೋದು? ನಿಮ್ಮ ಅಜ್ಜಿ ನೀನು ಕಲಿಸ್ಕೊಟ್ಟಿರೋ ಸಂಸ್ಕಾರ ಇದೇನಾ? ಶಾಸ್ತ್ರ ಸಂಪ್ರದಾಯ ಆಚಾರಗಳನ್ನ ಕಲಿತೀನಿ ಅಂತ ನೀನ್ ಹೇಳಿದ್ದೆ. ಮರ್ಯಾದೆಯಿಂದ ಬಾಲಾಜಿ ಹತ್ರ ಕ್ಷಮೆ ಕೇಳು. ಏನ್ ಹಾಗೆ ನೋಡ್ತಿದ್ಯಾ?
ಸೀರೆ ಮೇಲೆ ಜ್ಯೂಸ್ ಬಿದ್ರೆ ಯಾಕೆ ಏನಾದ್ರೂ ಕರ್ಗೋಗುತ್ತಾ? ಇಷ್ಟು ಚಿಕ್ಕ ಕಾರಣಕ್ಕೆ ಒಬ್ಬ ಮನುಷ್ಯನ ಮೇಲೆ ಕೈ ಮಾಡ್ತೀಯಾ? ನಿನ್ನ ಅಹಂಕಾರನ ನಿನ್ ಮನೇಲಿ ತೋರ್ಸು, ಇಲ್ಲಲ್ಲ. ಅಮ್ಮ ಸುಮ್ಮನಿರಿ ಅಮ್ಮ. ಒಳ್ಳೇದಾಗ್ಲಿ ಅಂತ ವ್ರತ ಮಾಡ್ತಿರ್ಬೇಕಾದ್ರೆ ನನಗೋಸ್ಕರ ಯಾಕೆ ಜಗಳ ಮಾಡ್ತೀರಾ? ನೋಡ್ದ್ಯಾ, ಅದು ಅವನ್ ಸಂಸ್ಕಾರ. ಮನೇಲಿ ಪೂಜೆ ನಡೀತಿದೆ, ಗಲಾಟೆ ಆಗ್ಬಾರ್ದು ಅಂತ ಅವನ್ಗಿರೋ ಜ್ಞಾನ ನಿನಗಿಲ್ದಿರೋ ಹಾಗಾಯ್ತು. ಏನ್ ನೋಡ್ತಾ ಇದ್ಯಾ? ಸಾರಿ ಹೇಳು. ಅಮ್ಮ ಬೇಡಮ್ಮ, ಪರವಾಗಿಲ್ಲ ಅಮ್ಮ. ನೋಡಮ್ಮ, ನಮ್ಮ ಕಲ್ಯಾಣಿ ಅಮ್ಮ ನಿಮಗಿಂತ ಕೋಪಿಷ್ಟೇ ಆಗಿದ್ರು. ಹಾಗಂತ ಯಾವತ್ತೂ ದೊಡ್ಡವ್ರನ್ನಾಗ್ಲಿ ಕೆಲಸದವ್ರನ್ನಾಗ್ಲಿ ಅವನು ಇವನು ಅಂತ ಅಂತ ಒಂದಿನಾನು ಕರೆದವ್ರೆ ಅಲ್ಲಮ್ಮ. ಬಾಯಿಂದ ಬೈದಿದ್ದು ಇಲ್ಲ, ಕೈ ಎತ್ತಿ ಹೊಡೆದಿದ್ದು ಇಲ್ಲಮ್ಮ. ಆದರೂ ಬೇರೆ ಯಾವುದೋ ದೇಶದಲ್ಲಿ ಬೆಳೆದವರು, ಪದ್ಧತಿ ಬಗ್ಗೆ ಗೊತ್ತಿಲ್ಲದೆ ತಿಳ್ಕೋಬೇಕು ಅಂತ ಬಂದವರು. ನಿಮಗೆ ಹೇಗೆ ಗೊತ್ತಾಗದ್ ಬಿಡಿ ಅಮ್ಮ. ಏನೇ ಆದರೂ ಬೆಳೆಸೋ ರೀತಿಲಿರುತ್ತಮ್ಮ. ನಿಮ್ಮಂಥವ್ರು ಕೋಪ ಮಾಡ್ಕೊಂಡ್ರು ನನಗೇನು ಬೇಜಾರಾಗಲ್ಲ. ಸೀರೆ ಹಾಳಾಗಿ ಹೋಯ್ತಲ್ಲ ಅನ್ನೋ ಕೋಪದಲ್ಲಿ ಹಾಗೆ ಮಾಡಿದಾಳೆ ಕಲ್ಯಾಣಿ. ಅವಳು ತಿಳುವಳಿಕೆ ಇಲ್ದೇ ಇರೋ ಹುಡುಗಿ. ನೀನು ಕೋಪ ಮಾಡ್ಕೊಂಡ್ರೆ ಹೇಗೆ? ಹೋಗಿ ಅವಳಿಗೆ ಬೇರೆ ಸೀರೆ ಕೊಡು. ಸರಿನಮ್ಮ. ಅನುಪಮ, ಪೂಜೆಗೆ ಸಮಯ ಆಗ್ತಿದೆ. ಅಮ್ಮನವ್ರ ವಿಗ್ರಹನ ತಂದಿಡು. ಸರಿಮ್ಮ. ಯಾವ ಕೆಲ್ಸನೂ ಸರಿಯಾಗಿ ಮಾಡೋಕ್ ಆಗ್ತಾ ಇಲ್ಲ. ಹೀಗ ಆವೇಶ ಪಟ್ರೆ ಏನು ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ ಮಾಡ್ಬೇಕು. ಕಲಾವತಿ, ಸೀರೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ? ನಿನ್ಗೋಸ್ಕರ ಇನ್ನೊಂದ್ ಸೀರೆ ತಂದಿದ್ದೀನಿ. ಆಗೋಯ್ತು, ಬರ್ತಾ ಇದ್ದೀನಿ. ಮ್ಯಾಗಿ, ಹಲೋ ಮೇಘನಾ. ಹಲೋ ಮೇಘನಾ, ಮಾತಾಡೆ. ಮೇಘನಾ ಅಂದ್ರೆ ಕಲಾವತಿನಾ? ಕಲಾವತಿನಾ? ಕಲಾವತಿ ಯಾರು? ನೀನೇನೆ? ಈ ರೂಮಲ್ಲಿದ್ಯಾ? ಸೀರೆ ಕೊಟ್ಟೋಗೋಣ ಅಂತ ಬಂದೆ ಅತ್ತೆ. ಸೀರೆ ಕೊಡೋಕ್ ಬಂದವಳಿಗೆ ಅವಳ ಫೋನಲ್ಲಿ ಏನ್ ಕೆಲ್ಸ ನಿಂಗೆ? ನೀನು ಮಾತ್ರ ಬೇರೆಯವ್ರ ವಸ್ತು ಮುಟ್ಟಿದ್ರೆ ತಪ್ಪಲ್ಲ, ಆದ್ರೆ ಬೇರೆಯವ್ರು ಮುಟ್ಟಿದ್ರೆ ಮಾತ್ರ ತಪ್ಪು. ಫೋನಲ್ಲಿ ಯಾರೋ ಅವಳನ್ನ ಮ್ಯಾಗಿ ಅಂತ ಕರೀತಿದ್ದಾರೆ. ಅವಳನ್ನ ಯಾರು ಹೇಗ್ ಕರೆದ್ರೆ ನಿನಗೇನೆ? ನಿಮಗೇನ್ ಹೇಳಿದ್ರು ಅರ್ಥ ಆಗಲ್ಲ. ಏನೇ ನನಗೆ ಅರ್ಥ ಆಗಲ್ಲ. ದಮಯಂತಿ, ಯಾಕೆ ಯಾವಾಗ್ಲೂ ನನ್ನ ಮಗಳ ಮೇಲೆ ಕೈ ಮಾಡಕ್ ಬರ್ತಿರ್ತೀಯ? ನನ್ ಮೇಲೆ ರೇಗಕ್ ಬರ್ತಾಳೆ ಅನುಪಮ. ಇವಳು ನನ್ ಸೊಸೆನಾ ಇಲ್ಲ ನಾನು ಅವಳ ಸೊಸೆನಾ? ಅದ್ ಹಾಗಲ್ಲ ಅಮ್ಮ, ಹೇಳಿದ್ದನ್ನ ಕೇಳ್ದೆ. ಕೇಳಿಸ್ಕೊಳ್ತಿಲ್ಲ ಅಂತ ಎದುರು ಜವಾಬ್ ಕೊಡ್ತೀಯಾ?
ಅತ್ತೆ ಅಂದ್ರೆ ಅಮ್ಮ ಇದ್ದಾಗಮ್ಮ, ಹಾಗೆಲ್ಲ ಮಾತಾಡ್ಬಾರ್ದು ಕಲ್ಯಾಣಿ. ಆಹಾ, ಮಗಳು ಅಂತಾಳೆ, ಅಮ್ಮ ಔಷಧಿ ಹಚ್ತಾಳೆ. ತುಂಬಾ ಚೆನ್ನಾಗಿದೆ. ಈಗ ನಿಮ್ ಹತ್ರ ಜಗಳ ಆಡೋದಕ್ಕೆ ನನಗೆ ಟೈಮ್ ಇಲ್ಲ. ಪಾಪ ನಮ್ಮಮ್ಮ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಇಲ್ಲೋಡು, ನನ್ನ ಗೆಲುವು ನಿಮ್ಮ ಜೀವನಕ್ಕೆ ಒಂದು ಮುಳ್ಳು. ನಾನು ಗೆದ್ದ ಮೇಲೆ ನಿಮ್ಮನ್ನೊಂದು ಆಟ ಆಡಿಸ್ಲಿಲ್ಲ ಅಂದ್ರೆ ನೋಡ್ಕೊಳ್ಳಿ. ನಿಮ್ಮ ಅತ್ತೆ ಬಗ್ಗೆ ಗೊತ್ತಿದ್ದು ಕೂಡ ಯಾಕಮ್ಮ ಸುಮ್ಮನೆ ಅವ್ರನ್ನ ಎದುರು ಹಾಕೋತೀಯ? ನಾನಂತೂ ಅವಳಿಗೆ ಶತ್ರು ಆಗ್ಬಿಟ್ಟಿದ್ದೀನಿ. ನೀನು ಆ ರೀತಿ ಆಗೋದು ನನಗಿಷ್ಟ ಇಲ್ಲಮ್ಮ. ಸಾರಿ ನಮ್ಮ. ಕಲಾವತಿ, ನಿನಗೋಸ್ಕರ ಹೂ ತಗೊಂಡು ಬಂದಿದ್ದೀನಮ್ಮ, ಮುಡ್ಕೋ. ದಮಯಂತಿ ಆಂಟಿ ಯಾಕೆ ಜಗಳ ಮಾಡ್ತಿದ್ರು? ಇವಾಗ ಇವಳು ಯಾಕೆ ಕಾಲ್ ಮಾಡಿದ್ಲು? ಕಲಾವತಿನಾ? ಕಲಾವತಿ ಯಾರು? ನನಗ್ ಬರಲ್ಲ ಅಂತ ಇಂಗ್ಲಿಷಲ್ಲಿ ಬೈತಾ ಇದೀಯಾ? ಅಷ್ಟಕ್ಕೂ ನನಗೆ ಕ್ವೆಶ್ಚನ್ ಮಾಡೋದಕ್ಕೆ ನೀನ್ ಯಾರು? ಕೆಲ್ಸ ಆಯ್ತು, ಹೊರಗೆ ಹೋಗಿದ್ದೆ, ಹಾಗೆ ದೇವಸ್ಥಾನಕ್ಕೂ ಹೋಗ್ಬಿಟ್ ಬಂದೆ. ಕಲಾವತಿ ಕಾಲ್ ಮಾಡಿ ಮೇಘನ ಅಂತ ಯಾಕೆ ಕರೆದ್ರು? ಈ ಹೆಸರಿಗೂ ಆ ಹೆಸರಿಗೂ ಸಂಬಂಧನೇ ಇಲ್ಲ. ಹಾಗಿರುವಾಗ ಮ್ಯಾಗಿ ಅಂತ ಯಾಕೆ ಕರೆದ್ರು? ಕಲ್ಯಾಣಿ, ಇಲ್ಲೇನ್ ಮಾಡ್ತಿದ್ಯಾ? ಆಫೀಸರ್, ಕಲಾವತಿ ಚಿಕ್ಕ ವಯಸ್ಸಿಂದಾನು ನಿಮ್ಗೆ ತುಂಬಾ ಕ್ಲೋಸ್ ಅಲ್ವಾ? ಹೌದು. ಯಾಕೆ? ಮತ್ತೆ ಏನ್ ಅನುಮಾನ ಬಂತು? ಅನುಮಾನ ಏನಿಲ್ಲ. ಅವಳನ್ನ ನೀವು ರೇಗಿಸೋದಕ್ಕೆ ಮ್ಯಾಗಿ ಅಂತ ಏನಾದ್ರು ಕರೀತಿದ್ರಾ? ಮ್ಯಾಗಿನ? ಹಾಗೇನು ಇಲ್ವಲ್ಲ. ಎಲ್ರೂ ಕಲಾ ಚಿನ್ನಿ ಅಂತ ಕರೀತಿದ್ರು. ಮಧ್ಯದಲ್ಲಿ ಈ ಮ್ಯಾಗಿ ಯಾರು? ಏನಿಲ್ಲ ಬಿಡಿ ಆಫೀಸರ್, ಅವಳ ಬ್ಯಾಗ್ ಮೇಲೆ ಮ್ಯಾಗಿ ಅಂತ ಬರ್ದಿತ್ತು. ಅದವಳ ಪೆಟ್ ನೇಮ ಅಂತ ಕೇಳ್ದೆ ಅಷ್ಟೇ. ಅದು ಆ ಬ್ಯಾಗ್ ಕಂಪನಿ ಹೆಸರಾಗಿರುತ್ತೆ. ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾರಾ? ಆ ಹೂ ಕೊಡಿಲಿ, ನಾನ್ ಮುಡಿಸ್ತೀನಿ. ಆಫೀಸರ್ ಆ ಹೆಸರನ್ನ ಕರೀತಿರ್ಲಿಲ್ಲ ಅಂತ ಅಂದ್ರು. ಮತ್ತೆ ಮ್ಯಾಗಿ ಅಂತ ಯಾಕೆ ಕರೆದ್ರು? ಒಂದ್ ವೇಳೆ ಅದೇನಾದ್ರೂ ರಾಂಗ್ ನಂಬರಾ? ಪ್ರತಿಯೊಂದಕ್ಕೂ ಈ ಕಲ್ಯಾಣಿ ಅಡ್ಡ ಬರ್ತಿದ್ದಾಳೆ. ಕಲ್ಯಾಣಿಗೆ ಏಟ್ ಕೊಟ್ರೆ ಶೌರ್ಯಂಗೆ ಏಟ್ ಕೊಟ್ಟ ಹಾಗೆ ಎಲ್ರೂ ಎಲ್ಲದಕ್ಕೂ ಕಲ್ಯಾಣಿ ಕಲ್ಯಾಣಿ ಅಂತಿದ್ದಾರೆ. ಒಬ್ರು ಆಂಟಿನ ಬಿಟ್ರೆ ಅಂತ ಕಲ್ಯಾಣಿ ಏಟ್ ಕೊಟ್ಟೆ ಅಂದ್ರೆ ಟೋಟಲ್ ಫ್ಯಾಮಿಲಿಗೆ ಏಟ್ ಕೊಟ್ಟ ಹಾಗಾಗುತ್ತೆ.